ನೋಡಿ, ಯೂಸಿಂಗ್ ಮೆಕ್ಲಾರೆನ್ ಸೀರೀಸ್ ಪ್ರೂವ್ ದಟ್ ರೂಟ್ ಆಫ್ 1 ಪ್ಲಸ್ ಸೈನ್ 2x ಇಸ್ ಈಕ್ವಲ್ ಟು ಏನು? 1 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಎಕ್ಸ್ ಕ್ಯೂಬ್ ಬೈ 6 ಪ್ಲಸ್ ಎಕ್ಸ್ ಪವರ್ 4 ಬೈ 24 ಪ್ಲಸ್. ಈಗ ಹೇಳಿ ಹೆಂಗೆ ಮಾಡ್ತೀರಾ ಇದನ್ನ? y ಈಸ್ ಈಕ್ವಲ್ ಟು ಏನಂತ ಬರ್ಕೊಳ್ಳೋಣ? ಇದು ಕ್ವಶನ್ನು ರೂಟ್ ಆಫ್ 1 ಪ್ಲಸ್ ಸೈನ್ 2x ಅಂತ y ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಮೆಕ್ಲಾರೆನ್ ಸೀರೀಸ್ಗೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. y ಈಸ್ ಈಕ್ವಲ್ ಟು y ಆಫ್ 0 ಪ್ಲಸ್ x ಇಂಟು y1 ಆಫ್ 0 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು y2 ಆಫ್ 0 ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು y3 ಆಫ್ 0 ಪ್ಲಸ್ ಎಕ್ಸ್ ಪವರ್ 4 ಬೈ 4 ಫ್ಯಾಕ್ಟೋರಿಯಲ್ ಇಂಟು y4 ಆಫ್ 0. ಈಗ ನೋಡಿ, ಇದು ಮೆಕ್ಲಾರೆನ್ ಸೀರೀಸ್ದು ಫಾರ್ಮುಲಾ. ಗೊತ್ತಾಗ್ತಿದೆಯಲ್ವಾ? ನಮ್ಮ ಕೆಲಸ ಏನಂದರೆ ಇಲ್ಲಿ y ಆಫ್ 0, y1 ಆಫ್ 0, y2 ಆಫ್ 0, y3 ಆಫ್ 0, y4 ಆಫ್ 0ನ ಫೈಂಡ್ ಮಾಡಿ ನಾವೇನಾಗಬೇಕು, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿ y ಏನು? ರೂಟ್ ಆಫ್ 1 ಪ್ಲಸ್ ಸೈನ್ 2x. ಈಗ ಏನು ಮಾಡಬೇಕಂದ್ರೆ ಇಲ್ಲಿ y ಈಸ್ ಈಕ್ವಲ್ ಟು ರೂಟ್ ಆಫ್ 1 ಅಂದರೆ ಏನು? ಡಿಫ್ರೆನ್ಷಿಯೇಷನ್ ಅಲ್ಲ, 1 ಅಂದರೆ ಫಾರ್ಮುಲಾ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್. ಗೊತ್ತಾಗ್ತಿದೆಯಲ್ವಾ? ಸೈನ್ 2xಗೆ ಫಾರ್ಮುಲಾ ಹೇಳಿ. 2 ಸೈನ್ ಎಕ್ಸ್ ಕಾಸ್. ಈಗ ನೋಡಿ, ಇದು ವೈಗೆ ಡಿಫ್ರೆನ್ಷಿಯೇಷನ್ ಏನು? y1 ಅಲ್ವಾ? ರೂಟ್ ಆಫ್ 1 ಪ್ಲಸ್ ಸೈನ್ 2xಗೆ ಡಿಫ್ರೆನ್ಷಿಯೇಷನ್ ಏನು? ಅದು ಲೆಂತಿ ಆಗಿಬಿಡುತ್ತೆ. 1/2 ರೂಟ್ ಆಫ್ 1 ಪ್ಲಸ್ ಸೈನ್ 2x ಇಂಟು -2 ಕಾಸ್ 2x ಆ ಥರ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಅದು ನಿಮ್ಗೆ ಏನಾಗುತ್ತೆ, ಲೆಂತಿ ಪ್ರೊಸೀಜರ್ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡಬೇಕು, ಟ್ರಿಗ್ನಾಮೆಟ್ರಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇದನ್ನ ರೆಡ್ಯೂಸ್ ಮಾಡ್ಕೋಬೇಕು. ಏನು ಮಾಡಬೇಕಂದ್ರೆ ಇಲ್ಲಿ y ಈಸ್ ಈಕ್ವಲ್ ಟು ಏನಿದೆ? ರೂಟ್ ಆಫ್ 1 ಪ್ಲಸ್ ಸೈನ್ 2. ಇದಕ್ಕೆ ಈಕ್ವಲೆಂಟ್ ಫಂಕ್ಷನ್ನ ನೀವು ಫೈಂಡ್ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಇದು ಅದನ್ನ ಫೈಂಡ್ ಮಾಡೋದು ಯಾವ ಥರ? 1 ಬದಲು ಏನಂತ ಬರ್ಕೋಬೇಕು? ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಹೇಳಿ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ 2x ಅಂದರೆ ಏನು? 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಇದಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೋದು ಹೇಳಿ? ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಯಾವ ಥರ ಇದೆ ಇದು? ವೆರಿ ಗುಡ್. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಏನು? ವೆರಿ ಗುಡ್. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಎ ಜಾಗದಲ್ಲಿ ಸೈನ್ ಎಕ್ಸ್ ಹಾಕಿ, ಬಿ ಜಾಗದಲ್ಲಿ ಕಾಸ್ ಎಕ್ಸ್ ಹಾಕಿ. ಏನಾಗುತ್ತೆ ಇದು? ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಏನಾಗುತ್ತೆ ಇದು? y ಈಸ್ ಈಕ್ವಲ್ ಟು ಹೇಳಿ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ವಾ? ಇದ್ರ ಬದಲು ಇದು ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ? ಸ್ಕ್ವೇರು ರೂಟು ಕ್ಯಾನ್ಸಲ್. y ಈಸ್ ಈಕ್ವಲ್ ಟು ಏನು ಉಳಿಯುತ್ತೆ? ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ದೇರ್ ಫೋರ್ y ಆಫ್ 0 ಏನಾಗುತ್ತೆ? ಸೈನ್ 0 ಪ್ಲಸ್ ಕಾಸ್ 0. ಸೈನ್ 0 ಅಂದರೆ 0, ಕಾಸ್ 0 ಅಂದರೆ 0 ಪ್ಲಸ್ 1 ಏನು? 1. ವೈಗೆ ಡಿಫ್ರೆನ್ಷಿಯೇಷನ್ ಏನು? y1. ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಕಾಸ್ ಎಕ್ಸು. ಕಾಸ್ ಎಕ್ಸ್ಗೇನು? ಮೈನಸ್ ಸೈನ್ ಎಕ್ಸ್. ಈಗ y1 ಏನಾಗುತ್ತೆ ಹೇಳಿ? ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ದೇರ್ ಫೋರ್ y1 ಆಫ್ 0 ಅಂದರೆ ನಾವು ಏನು ಮಾಡಬೇಕಂದ್ರೆ ಫಸ್ಟು ವೈನ ಈಕ್ವಲೆಂಟ್, ಇದಕ್ಕೆ ಈಕ್ವಲೆಂಟ್ ಫಂಕ್ಷನ್ ಫೈಂಡ್ ಮಾಡ್ಕೋಬೇಕು. ಆಮೇಲೆ y ಆಫ್ 0 ಅಂದರೆ ಎಕ್ಸಾಕ್ಟಲ್ಲಿ 0 ಹಾಕಬೇಕು, ಮತ್ತು ಎಕ್ಸ್ ಎಲ್ಲಿರುತ್ತೆ ಅಲ್ಲಿ y 0 ಹಾಕಿ. ಸೈನ್ 0 ಪ್ಲಸ್ ನಮಗೆ ಏನು ಬೇಸಿಕ್ ಗೊತ್ತಿರಬೇಕಂದ್ರೆ ಸೈನ್ 0 ಅಂದ್ರೇನು? 0. ಕಾಸ್ 0 ಅಂದ್ರೇನು? 1. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, y1 ಆಫ್ 0 ಅಂದರೆ ಕಾಸ್ 0 ಅಂದರೆ ಏನಾಗುತ್ತೆ? 1 ಮೈನಸ್ 0 ಅಂದರೆ 1 ಆಗುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ y1ಗೆ ಡಿಫ್ರೆನ್ಷಿಯೇಷನ್ ಏನು? y2. ಕಾಸ್ ಎಕ್ಸ್ಗೇನು? ಮೈನಸ್ ಸೈನ್ ಎಕ್ಸ್. ಮೈನಸ್ ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ದೇರ್ ಫೋರ್ ಹೇಳಿ y2 ಆಫ್ 0 ಏನಾಗುತ್ತೆ? -0 ಮೈನಸ್ 1 ಮೈನಸ್ 1. ಅರ್ಥ ಆಗ್ತಿದೆಯಲ್ವಾ? ಇದು ರಬ್ ಮಾಡ್ತೀನಿ. ಈಗ ಹೇಳಿ y2ಗೆ ಡಿಫ್ರೆನ್ಷಿಯೇಷನ್ ಏನು? y2ಗೆ ಡಿಫ್ರೆನ್ಷಿಯೇಷನ್ ಏನು? y3 ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ಗೆ ಮೈನಸ್ ಕಾಸ್ ಎಕ್ಸ್ಗೆ
y3 ಏನಾಗುತ್ತೆ ಈಗ ಮೈನಸ್ ಕಾಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಸೈನ್ ಎಕ್ಸ್. ದೇರ್ಫೋರ್ ಹೇಳಿ y3 ಆಫ್ 0 ಏನಾಗುತ್ತೆ ಮೈನಸ್ ಕಾಸ್ 0 ಪ್ಲಸ್ ಸೈನ್ 0. ಮೈನಸ್ ಕಾಸ್ 0 ಅಂದ್ರೇನು ಮೈನಸ್ 1 ಪ್ಲಸ್ 0 ಅಂದರೆ ಮೈನಸ್ 1. ಕರೆಕ್ಟ್ ಅಲ್ವಾ? ಈಗ y3ಗೆ ಡಿಫ್ರೆನ್ಷಿಯೇಷನ್ ಏನು y4 ಮೈನಸ್ ಕಾಸ್ ಎಕ್ಸ್ಗೇನು ಮೈನಸ್ ಸೈನ್ ಎಕ್ಸ್. ಸೈನ್ ಎಕ್ಸ್ಗೇನು ಕಾಸ್ ಎಕ್ಸ್. y4 ಏನು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ದೇರ್ಫೋರ್ ಹೇಳಿ y4 ಆಫ್ 0 ಏನು ಸೈನ್ 0 ಪ್ಲಸ್ ಕಾಸ್ 0. ಡೈರೆಕ್ಟಾಗಿ ಅಪ್ಲೈ ಮಾಡಿಬಿಡಿ. 0 ಪ್ಲಸ್ 1 ಇಲ್ಲೂ ಬೇಕಾದರೆ ಡೈರೆಕ್ಟಾಗಿ ಅಪ್ಲೈ ಮಾಡಿಬಿಡಿ. ಹೇಳಿ ಮೈನಸ್ 1 ಪ್ಲಸ್ 0 ಏನಾಗುತ್ತೆ ಇಲ್ಲಿ 0 ಪ್ಲಸ್ 1 ಏನಾಗುತ್ತೆ 1 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ. ಮೆಕ್ಲಾರೆನ್ಸ್ ಸೀರೀಸ್ ಇಸ್ ಗಿವನ್ ಬೈ ಅಂತ ಬರ್ಕೋಬೇಕು. ಮೆಕ್ಲಾರೆನ್ಸ್ ಸೀರೀಸ್ ಈಸ್ ಗಿವನ್ ಬೈ ಹೇಳಿ ಫಾರ್ಮುಲಾ y ಈಸ್ ಈಕ್ವಲ್ ಟು y ಆಫ್ 0 ಪ್ಲಸ್ ಎಕ್ಸ್ ಇಂಟು y1 ಆಫ್ 0 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ y2 ಆಫ್ 0 ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ y3 ಆಫ್ 0 ಪ್ಲಸ್ ಎಕ್ಸ್ ಪವರ್ 4 ಬೈ 4 ಫ್ಯಾಕ್ಟೋರಿಯಲ್ y4 ಆಫ್ 0. ಈಗ y ಅಂದ್ರೇನು y ಅಂದ್ರೇನು ರೂಟ್ ಆಫ್ 1 ಪ್ಲಸ್ ಸೈನ್ 2x ಇಸ್ ಈಕ್ವಲ್ ಟು y ಆಫ್ 0 ಅಂದ್ರೇನು 1 ಪ್ಲಸ್ ಎಕ್ಸ್ ಇಂಟು y1 ಆಫ್ 0 ಅಂದ್ರೇನು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಅಂದರೆ 2. y2 ಆಫ್ 0 ಅಂದ್ರೇನು ಮೈನಸ್ 1 ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಅಂದರೆ 6. y3 ಆಫ್ 0 ಅಂದ್ರೇನು ಮೈನಸ್ 1 ಎಕ್ಸ್ ಪವರ್ 4 ಬೈ 4 ಫ್ಯಾಕ್ಟೋರಿಯಲ್ ಅಂದ್ರೇನು 24. y4 ಆಫ್ 0 ಅಂದರೆ ಮೈನಸ್ 1. ಫೈನಲ್ ಆನ್ಸರ್ ಏನಾಗುತ್ತೆ ಹೇಳಿ. ರೂಟ್ ಆಫ್ ಹೇಳಿ 1 ಪ್ಲಸ್ ಸೈನ್ 2x ಇಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಇಂಟು ಮೈನಸ್ ಎಕ್ಸ್ ಕ್ಯೂಬ್ ಬೈ 6 ಪ್ಲಸ್ ಇಂಟು ಮೈನಸ್ ಎಕ್ಸ್ ಪವರ್ 4 ಬೈ 24. ಗೊತ್ತಾಗ್ತಿದೆಯಲ್ವಾ? ಈ ಥರ ಫೈಂಡ್ ಮಾಡಬೇಕು. ಇಲ್ಲಿ ನೋಡಿ y4 ಆಫ್ 0 ಆನ್ಸರ್ ಏನು ಬಂದಿದ್ದು ಪ್ಲಸ್ 1 ಅಲ್ವಾ, ನಾನು ಮೈನಸ್ 1 ಬರೆದ್ಬಿಟ್ಟಿದ್ದೀನಿ. ಇಲ್ಲಿ ಈ ಕಡೆ ಬರೆಯೋಣ ಹೇಳಿ. ಎಕ್ಸ್ ಕ್ಯೂಬ್ ಬೈ 6 ನೆಕ್ಸ್ಟ್ ಏನು ಬರುತ್ತೆ ಹೇಳಿ ನೋಡಿ. ಪ್ಲಸ್ ಏನಾಗುತ್ತೆ ಇದು ಎಕ್ಸ್ ಪವರ್ 4 ಬೈ 24 ಪ್ಲಸ್ ಡಾಟ್ ಡಾಟ್ ಬರ್ಕೊಬಿಡಿ. ಅಂದರೆ ಇದು ಪ್ರೂವ್ ಮಾಡ್ದಂಗೆ ಆಗುತ್ತೆ. ಗೊತ್ತಾಗ್ತಿದೆಯಲ್ವ? ಇದು ಚೆಕ್ ಮಾಡಿ ಆನ್ಸರು. ರೂಟ್ ಆಫ್ 1 ಪ್ಲಸ್ ಸೈನ್ 2x ಅಂದ್ರೇನು 1 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಎಕ್ಸ್ ಕ್ಯೂಬ್ ಬೈ 6 ಪ್ಲಸ್ ಎಕ್ಸ್ ಪವರ್ 4 ಬೈ 24. ಇಲ್ಲಿ ಕ್ವಶನಲ್ಲಿ ಏನು ಕೇಳಿರೋದು ನಿಮಗೆ ಯೂಸಿಂಗ್ ಮೆಕ್ಲಾರೆನ್ಸ್ ಸೀರೀಸ್. ಇದು ಏನಾದರೂ ಮೆಕ್ಲಾರೆನ್ಸ್ ಸೀರೀಸ್ ಅಂತ ಕೊಡಲಿಲ್ಲ ಅಂದರೆ ಈ ಥರ ಕೇಳಿದ್ರೆ ಏನು ಮಾಡ್ತೀರಾ? ಪ್ರೂವ್ ದಟ್ ರೂಟ್ ಆಫ್ 1 ಪ್ಲಸ್ ಸೈನ್ 2x ಈ ಥರ ಕ್ವಶನ್ ಕೇಳಿದ್ರೆ ಏನು ಮಾಡ್ತೀರಾ? ಇದಕ್ಕೂ ಈ ಥರನೇ ಮಾಡಿ. ಇಲ್ಲಿ ಹೆಂಗೆ ಗೊತ್ತಾಗುತ್ತೆ ಮೆಕ್ಲಾರೆನ್ಸ್ ಸೀರೀಸ್ ಅಂತ? ಇದು ಡೈರೆಕ್ಟ್ ಇದಿಲ್ಲ ಇದೇ ಕೊಟ್ಟಿದ್ದಾರೆ ಅಂದರೆ ಮೆಕ್ಲಾರೆನ್ಸ್ ಸೀರೀಸ್ ಹೆಂಗೆ ಗೊತ್ತಾಗುತ್ತೆ ನೋಡಿ. ಮೆಕ್ಲಾರೆನ್ಸ್ ಸೀರೀಸ್ ಯೂಸ್ ಮಾಡೋದು ಏನಕ್ಕೆ ಅಂದರೆ ಫಂಕ್ಷನ್ ಇದೆಯಲ್ವಾ, ಯಾವುದೇ ಫಂಕ್ಷನ್ ಇರಲಿ ಇನ್ ಟರ್ಮ್ಸ್ ಆಫ್ ಏನು ಬರೀಬೇಕು ಪವರ್ ಸೀರೀಸಲ್ಲಿ ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ? ಇದು ನೋಡಿ ಇಲ್ಲಿ ಪವರ್ಸ್ ಆಫ್ ಎಕ್ಸಲ್ಲಿ ಬರೀತೀವಿ. ಏನು ಬರೀತೀವಿ ಪವರ್ಸ್ ಆಫ್ ಎಕ್ಸ್ ಹೇಳಿ. ಎಕ್ಸು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಎಕ್ಸ್ ಪವರ್ 4 ಬರೋದು ಯಾವುದರಲ್ಲಿ ಮೆಕ್ಲಾರೆನ್ಸಲ್ಲಿ. ಮೆಕ್ಲಾರೆನ್ಸ್ ಫಾರ್ಮುಲಾ ಹೇಳಿ. ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಎಕ್ಸ್ ಪವರ್ 4 ಬೈ 4 ಫ್ಯಾಕ್ಟೋರಿಯಲ್. ಅಂದರೆ ಯಾವುದೇ ಫಂಕ್ಷನ್ನ ನಾವು ಪವರ್ ಸೀರೀಸಲ್ಲಿ ಬರೀಬೇಕು ಅಂದರೆ ನಾವು ಏನು ಯೂಸ್ ಮಾಡ್ತೀವಿ ಪವರ್ ಸೀರೀಸ್ ಆಫ್ ಎಕ್ಸಲ್ಲಿ ಬರೀಬೇಕಂದ್ರೆ ಏನು ಮಾಡ್ತೀರಾ ಮೆಕ್ಲಾರೆನ್ಸ್ ಸೀರೀಸ್ನ ಯೂಸ್ ಮಾಡ್ತೀವಿ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಮೆಕ್ಲಾರೆನ್ಸ್ ಸೀರೀಸ್ ಎಕ್ಸ್ಪ್ಯಾನ್ಷನ್ನ ಯೂಸ್ ಮಾಡ್ತೀವಿ. ನೋಡಿ ಜಾಸ್ತಿ ತಲೆಗೆಡ್ಸ್ಕೊಬೇಡಿ. ಮೇನ್ ಏನಂದರೆ ನಿಮಗೆ ಎಕ್ಸು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಎಕ್ಸ್ ಪವರ್ 4ಅಲ್ಲಿ ಕ್ವಶನ್ ಏನಾದರೂ ಕೇಳಿದ್ರೆ ಈಕ್ವಲ್ ಟು ಆನ್ಸರ್ ಆ ಥರ ಇದ್ದರೆ ಏನು ಮಾಡ್ಬೇಕು ನೀವು ಮೆಕ್ಲಾರೆನ್ಸ್ ಸೀರೀಸ್ ಮಾಡಬೇಕು. ಏನಾದರೂ ಕ್ವಶನಲ್ಲೇ ಮೆಕ್ಲಾರೆನ್ಸ್ ಸೀರೀಸ್ ಕೊಟ್ಟರೆ ಮಾಮೂಲಿ ಗೊತ್ತಾಗುತ್ತೆ, ಆರಾಮಾಗಿ ಮಾಡ್ಕೊಂಡು ಹೋಗಿ. ಇದನ್ನ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡಿ. y ಈಸ್ ಈಕ್ವಲ್ ಟು ರೂಟ್ ಆಫ್ 1 ಪ್ಲಸ್ ಸೈನ್ 2x.
ಇಲ್ಲೇ ಡಿಫ್ರೆನ್ಷಿಯೇಟ್ ಯಾಕೆ ಮಾಡಲ್ಲ ಅಂದರೆ ಇಲ್ಲೇ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮ್ಗೇನಾಗುತ್ತೆ, ಟಫ್ ಆಗುತ್ತೆ. ಅದಕ್ಕೆ ಇದಕ್ಕೆ ಈಕ್ವಲ್ ಫಂಕ್ಷನ್ ಯಾವುದಿದೆ ಅದನ್ನ ಫೈಂಡ್ ಮಾಡ್ಕೋಬೇಕು. ಈಗ ಎಕ್ಸಾಂಪಲು 1ಗೆ ಏನಂತ ಬರ್ಕೋಬೇಕು, sin ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್. sin 2xಗೆ ಏನಂತ ಬರ್ಕೋಬೇಕು, 2 sin x ಕಾಸ್ ಎಕ್ಸ್. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್. sin x ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ y ಈಸ್ ಈಕ್ವಲ್ ಟು sin x ಪ್ಲಸ್ ಕಾಸ್ ಎಕ್ಸ್. ದೇರ್ ಫೋರ್ y ಆಫ್ 0 ಅಂದರೆ sin 0 ಪ್ಲಸ್ ಕಾಸ್ 0. sin 0 ಅಂದರೆ 0, ಕಾಸ್ 0 ಅಂದರೆ 1 ಆಗುತ್ತೆ. y1 ಅಂದ್ರೇನು, sin xಗೇನು ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ಗೇನು ಮೈನಸ್ sin x. y1 ಏನಾಗುತ್ತೆ, ಕಾಸ್ ಎಕ್ಸ್ ಮೈನಸ್ sin x. ದೇರ್ ಫಾರ್ y1 ಆಫ್ 0 ಏನಾಗುತ್ತೆ, ಕಾಸ್ 0 ಮೈನಸ್ sin 0 ಅಂದರೆ 1 ಮೈನಸ್ 0 ಅಂದರೆ 1 ಆಗುತ್ತೆ. y1ಗೆ ಡಿಫ್ರೆನ್ಷಿಯೇಷನ್ ಏನು, ಕಾಸ್ ಎಕ್ಸ್ಗೆ ಮೈನಸ್ sin xಗೆ. ದೇರ್ ಫಾರ್ y2 ಆಫ್ 0 ಏನಾಗುತ್ತೆ, ಮೈನಸ್ 0 ಮೈನಸ್ 1 ಏನಾಯಿತು, ಮೈನಸ್ 1. y2ಗೆ ಡಿಫ್ರೆನ್ಷಿಯೇಷನ್ ಏನು, ಮೈನಸ್ sin xಗೆ ಮೈನಸ್ ಕಾಸ್ ಎಕ್ಸ್ಗೆ ಮೈನಸ್ sin x. ಇದೇನಾಗುತ್ತೆ, y3 ಮೈನಸ್ ಕಾಸ್ ಎಕ್ಸ್ ಪ್ಲಸ್ sin x. y3 ಆಫ್ 0 ಏನಾಗುತ್ತೆ, ಮೈನಸ್ 1 ಪ್ಲಸ್ 0 ಅಂದರೆ ಮೈನಸ್ 1. ನೆಕ್ಸ್ಟ್ y3ಗೆ ಡಿಫ್ರೆನ್ಷಿಯೇಷನ್ ಏನು, ಮೈನಸ್ ಕಾಸ್ ಎಕ್ಸ್ಗೆ sin xಗೆ ಕಾಸ್ ಎಕ್ಸ್. y4 ಅಂದರೆ sin x ಪ್ಲಸ್ ಕಾಸ್ ಎಕ್ಸ್. ದೇರ್ ಫೋರ್ y4 ಆಫ್ 0 ಏನಾಗುತ್ತೆ, sin 0 ಅಂದರೆ 0 ಪ್ಲಸ್ ಕಾಸ್ 0 ಅಂದರೆ 1. 0 ಪ್ಲಸ್ 1 ಮೆಕ್ಲಾರನ್ ಸೀರೀಸ್ದು ಇದು ಫಾರ್ಮುಲಾ ಗೊತ್ತಾಗ್ತಿದೆಯಾ ಅಲ್ವಾ. ಪ್ಲಸ್ ಡಾಟ್ ಹಾಕಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೀಟಾಗಿ. y ಅಂದ್ರೇನು, ರೂಟ್ ಆಫ್ 1 ಪ್ಲಸ್ sin 2x ಈಸ್ ಈಕ್ವಲ್ ಟು y ಆಫ್ 0 ಅಂದ್ರೇನು, 1 ಪ್ಲಸ್ x ಇಂಟು y1 ಆಫ್ 0 ಅಂದ್ರೇನು 1, x ಸ್ಕ್ವೇರ್ ಬೈ 2 ಇಂಟು y2 ಆಫ್ 0 ಅಂದ್ರೇನು, x ಕ್ಯೂಬ್ ಬೈ 6 ಇಂಟು y3 ಆಫ್ 0 ಅಂದ್ರೇನು, x ಪವರ್ 24 ಇಂಟು y4 ಆಫ್ 0 ಅಂದ್ರೇನು 1. ಗೊತ್ತಾಗ್ತಿದೆಯಲ್ವಾ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.